ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿರ್ಮಲ ವಿರೂಪಾಕ್ಷ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ ಅವರು ಈಗಲೇ ಹೋಗಿ ನಿರ್ಮಲ ವಿರೂಪಾಕ್ಷ ಅನ್ನೋ ಪೇಜ್ನ ಫಾಲೋ ಮಾಡಿ. ಇದು ಸಂಡೇ ವ್ಲಾಗ್. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ 1 ಸ್ಪೂನ್ ಅಗಸೆ ಬೀಜದ ಪುಡಿ ಜೊತೆಗೆ ಬಿಸಿ ನೀರು ಕುಡಿದೆ. ಅಗಸೆ ಬೀಜ ಹೆಲ್ತಿಗೆ ತುಂಬ ಯೂಸ್ಫುಲ್ಲು. ಏರ್ ಫಾಲ್ ಕಂಟ್ರೋಲ್ ಮಾಡ್ಬೋದು, ವೆಯ್ಟ್ ಲಾಸಿಗಿರ್ಬೋದು, ಅಥವಾ ನಮ್ಮ ಶುಗರ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಅಗಸೆ ಬೀಜ ಹೆಲ್ಪ್ ಮಾಡುತ್ತೆ. ಇನ್ನು ಇದನ್ನು ತಂದು ಎಲ್ಲ ಪ್ರಾವಿಷನ್ ಶಾಪ್ಗಳಲ್ಲೂ ಸಿಗುತ್ತೆ. ತಂದು ಸ್ವಲ್ಪ ಹುರಿದು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಡೈಲಿ 1 ಸ್ಪೂನ್ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸ್ ಬಿಸಿನೀರು ಹಾಕೊಂಡು ಕುಡಿಯೋದ್ರಿಂದ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಇನ್ನು ಟಿಫನಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ 4 ಕಪ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ನೀರು ಹಾಕಿರ್ತೀವೋ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೋಬೇಕು. ಅದು ಒಂದು ಹದಕ್ಕೆ ಬಂದ ನಂತರ ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮುಚ್ಚಿಟ್ಟು ನಂತರ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಮಿತ್ಕೊಂಡು ಉಂಡೆ ಮಾಡಿ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿನೂ ಕೂಡ ತುಂಬ ಸಾಫ್ಟಾಗಿ ಪದರವಾಗಿ ಬರುತ್ತೆ. ಇದು ಬೆಳಗ್ಗೆ ಮಾಡಿ ಮಧ್ಯಾಹ್ನಕ್ಕೂ ತಿನ್ನೋಕೆ ಹೋದ್ರೂ ಕೂಡ ರೊಟ್ಟಿ ಅಷ್ಟೇ ಸಾಫ್ಟಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನು ರೊಟ್ಟಿ ಮಾಡೋ ವಿಡಿಯೋ ಮಿಸ್ ಆಗಿದೆ, ಸಾರಿ. ನೆಕ್ಸ್ಟ್ ಟೈಮ್ ರೊಟ್ಟಿ ಮಾಡಿದಾಗ ನಾನು ಖಂಡಿತ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇನ್ನು ನಾನು ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾವಿನಕಾಯಿ ಚಟ್ನಿ ಮಾಡಿದ್ದೆ. ಮಾವಿನಕಾಯಿ ಆಲ್ರೆಡಿ ಎಲ್ಲ ಹಣ್ಣಿಗೆ ಬಂದ್ಬಿಟ್ಟಿದ್ದಾವೆ, ಕಾಯಿ ಸಿಗ್ತಾನೆ ಇಲ್ಲ. ಆದರೂ ಕೂಡ ಊರಿಂದ ಬರ್ಬೇಕಾದ್ರೆ ಸಿಕ್ಕಿತ್ತು ಅಂತ ಹೇಳಿ ತೊಗೊಬಂದಿದ್ದೆ. ಮೊದಲು ಮಾವಿನಕಾಯಿ ಸಿಪ್ಪೆ ಎಲ್ಲ ಚೆನ್ನಾಗಿ ಎರಿದು ಮೇಲ್ಗಡೆದನ್ನ ಫಸ್ಟು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಂಥ ಮಾವಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಖಾರ ಜಾಸ್ತಿ ಅನ್ನಂಗೆ ಹಾಕೋಬೇಕು. ಯಾಕೆ ಮಾವಿನಕಾಯಿ ಹುಳಿ ಇರುತ್ತಲ್ವ, ಹಾಗಾಗಿ ಖಾರ ಸ್ವಲ್ಪ ಹೆಚ್ಚೆ ಚೆನ್ನಾಗಿರುತ್ತೆ. ಹಾಗಾಗಿ ಕಟ್ ಮಾಡಿದಂಥ ಮಾವಿನಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಸಮವಾಗಿ ಚಟ್ನಿ ಟೇಸ್ಟಿಯಾಗಿರುತ್ತೆ. ಇನ್ನು ನುಣ್ಣಗೆ ರುಬ್ಬಿದಂಥ ಚಟ್ನಿಗೆ ಸಾಸಿವೆ ಒಗ್ಗರಣೆ ಕೊಟ್ಟರೆ ಇದು ಇಡ್ಲಿ, ದೋಸೆ, ಚಪಾತಿ ಜೊತೆಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಮಾವಿನಕಾಯಿ ಸೀಸನ್ ಮುಗಿಯೋಷ್ಟೊತ್ತಿಗೆ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಸಂಜೆ ಎತ್ತಬೇಕು, ಪಾರ್ಕ್ಗೆ ಹೋಗೋಣ ಆಟ ಆಡೋಕ್ಕೆ ಅಂತ ಹೇಳ್ತಿದ್ದ. ಹಾಗಾಗಿ ನಾವು ಹೋಗೋಣ ಅಂತ ಹೇಳಿ ನಾವು ಮಾಚೋಹಳ್ಳಿ ಹತ್ರ ಇರೋವಂಥ ವೃಕ್ಷೋದ್ಯಾನ ಅನ್ನೋ ಪಾರ್ಕಿಗೆ ಹೋಗಿದ್ವಿ. ನಾವು ಇಲ್ಲಿ ಊರಿಗೆ ಹೋಯ್ತಾ ನೋಡ್ತಾ ಇದ್ವಿ, ಆದರೆ ಒಂದ್ಸಲಿನೂ ಹೋಗಿರಲಿಲ್ಲ. ಒಂದ್ಸಲ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಫೆಸಿಲಿಟೀಸ್ ಇದೆ. ಗಜಿಬೋ, ಹಳ್ಳಿಕಟ್ಟೆ, ಮಕ್ಕಳು ಆಟ ಆಡೋದು, ಓಪನ್ ಏರ್ ಜಿಮ್ಮು, ಯೋಗ ಪ್ಲಾಟ್ಫಾರ್ಮು, ಇನ್ಸೆಕ್ಟ್ ಹೋಟೆಲ್ಲು, ಹಾಗೆ ಎಲ್ಲ ಕೂಡ ತುಂಬ ಇದು ಪಾರ್ಕ್ ಅನ್ನೋದಕ್ಕಿಂತ ಒಂದು ದೊಡ್ಡ ಅರಣ್ಯ ಅಂದರೆ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಅಕ್ಕಪಕ್ಕದ ಮಕ್ಕಳೆಲ್ಲ ಬಂದು ಆಟ ಆಡ್ತಾಯಿದ್ರು. ತುಂಬ ಜನ ಬಂದಿದ್ದರು, ಸಂಡೇ ಆಗಿದ್ದರಿಂದ ಮಕ್ಕಳು ಆಟ ಆಡೋಕ್ಕೆ ಎಷ್ಟೊಂದು ಚೆನ್ನಾಗಿರುವಂಥ ಆಟ ಸಾಮಾನು. ಹಾಗೆ ವಾಕ್ ಮಾಡಿ ಬಂದಂಥವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಓಪನ್ ಜಿಮ್ ಇರ್ಬೋದು, ಎಲ್ಲ ಕೂಡ ಇದೆ. ವಾಕ್ ಮಾಡೋಕ್ಕೂ ಅಷ್ಟೇ ತುಂಬ ವಿಶಾಲವಾಗಿದೆ ಪಾರ್ಕು. ಹಾಗೆ ಹೊಸ ಗಿಡಗಳು ಆಗಲೇ ನಶಿಸಿ ಹೋಗ್ತಾ ಇದೆ. ನಮ್ಗೆ ಗೊತ್ತೇ ಇಲ್ಲ ಇದು ಏನು ಗಿಡ ಅಂತ. ಈಗಿನ ನಮಗಂತೂ ತುಂಬ ಗೊತ್ತೇ ಇಲ್ಲ ಎಷ್ಟೊಂದು ಸಸ್ಯಗಳು ಅಂಥವನ್ನೆಲ್ಲ ಅಲ್ಲಿ ಸೇವ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು, ಯಾಕೆಂದರೆ ಅಲ್ಲಿಗೆ ಎಂಟ್ರಿ ಇರಲಿಲ್ಲ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಮತ್ತು ತುಂಬ ಚೆನ್ನಾಗೂ ಇದೆ ಹಳ್ಳಿಕಟ್ಟೆ. ಅಲ್ಲಲ್ಲೇ ಮರಗಳು, ದೊಡ್ಡ ಮರ ಇದೆ. ಮರದ ಕೆಳಗಡೆ ಎಲ್ಲ ಕುತ್ಕೊಳ್ಳೋಕ್ಕೆ ಚೇರ್ಸ್ ಹಾಕಿದ್ದಾರೆ, ಕುತ್ಕೊಂಡು ರೆಸ್ಟ್ ಕೂಡ ಮಾಡ್ಬೋದು. ಒಟ್ನಲ್ಲಿ ಬಂದರೆ ಇಲ್ಲಿ ಒಳ್ಳೆ ವಾತಾವರಣ, ಟೈಮ್ ಪಾಸ್ ಕೂಡ ಆಗುತ್ತೆ. ಮಕ್ಕಳು ಆಟ ಆಡಿಕೊಂಡು, ದೊಡ್ಡವರು ಎಕ್ಸಸೈಸ್ ಮಾಡಿಕೊಂಡು ಒಂದೇ ಕಡೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು. ಯಾರಾದರೂ ನೀವು ಹತ್ತಿರ ಇದ್ದರೆ ಇಲ್ಲಿ ಒಂದು ವಿಸಿಟ್ ಮಾಡಿ.